ಮನುಷ್ಯನಲ್ಲಿ 3 ಬಗೆಯ ಏಷಣೆಗಳು. ಏಷಣೆ ಅಂದರೆ ಡಿಸೈರ್ಸ್. 3 ಟೈಪ್ಸ್ ಆಫ್ ಡಿಸೈರ್ಸ್ ವಿ ಆಲ್ವೇಸ್ ಪೊಸೆಸ್. ಒಂದು ಪುತ್ರೈಷಣ, ಐ ಮಸ್ಟ್ ಹ್ಯಾವ್ ಎ ಫ್ಯಾಮಿಲಿ ಆ್ಯಂಡ್ ಎ ಗ್ರೋಯಿಂಗ್ ಫ್ಯಾಮಿಲಿ ವಿತ್ ಎವ್ರಿಥಿಂಗ್ ನೈಸ್ಲಿ ಗೋಯಿಂಗ್ ಆನ್, ಪುತ್ರೈಷಣ. ಇನ್ನೊಂದು ವಿತ್ತೈಷಣ, ಐ ವಾಂಟ್ ವೆಲ್ತ್. And this vittayshana, it is not only just to have a family, but all needs of family. ಏನೇನು ಜೀವನದಲ್ಲಿ ನಮ್ಗೆ ಏನೇನು ಬೇಕಾಗತ್ತೋ, ಫ್ಯಾಮಿಲಿ ಅಂದಮೇಲೆ ನನಗೆ ಕಾರ್ ಬೇಕು, ನನಗೆ ವಾಷಿಂಗ್ ಮೆಷಿನ್ ಬೇಕು, ಎಷ್ಟೊಂದು ಐಟಮ್ಸು. ಒಂದು ಸಿಕ್ಕಿದ್ರೆ ಇನ್ನೊಂದು ಬೇಕು ಅನಿಸ್ತಾ ಇರುತ್ತೆ, ನೆಸೆಸಿಟಿ ಅಂದ್ಬಿಡುತ್ತೆ. ಇದಿಲ್ಲದ್ರೆ ಆಗೋದೇ ಇಲ್ಲ ಅನಿಸುತ್ತೆ. ಎಷ್ಟು ಶತಮಾನಗಳಿಂದ ನಾವೆಲ್ಲ ಜೀವನ ಮಾಡ್ಕೊಂಬಂದ್ವಿ, ಫ್ಯಾನ್ ಇದ್ದರೆ ಆಗೋದೇ ಇಲ್ಲ ಅಂದ್ಬಿಡುತ್ತೆ. ಮಾಬ್ ಇಲ್ಲದೆ ಇದ್ರೆ ವರ್ಷಕ್ಕೆ ಆಗಲ್ಲ ಅಂದರೆ ಎಷ್ಟು ಶತಮಾನಗಳು. ಅದು ಇಟ್ ಆಲ್ ಇನ್ಕ್ಲೂಡ್ಸ್ ಇನ್ ದಿ ವಿತ್ತೈಷಣ, ಪುತ್ರೈಷಣ, ವಿತ್ತೈಷಣ, ಲೋಕೈಷಣ. ಲೋಕೈಷಣ ಇಸ್ ಡಿಸೈರ್ ಫಾರ್ ನೇಮ್ ಆ್ಯಂಡ್ ಫೇಮ್. ಇವಾಗ ಈ 3 ಏಷಣೆಗಳು ಯಾರು ತ್ಯಾಗ ಮಾಡ್ತೀವಿ ಅಂದರೆ ಸನ್ಯಾಸಿಗಳು ತ್ಯಾಗ ಮಾಡ್ತೀವಿ. ಗೃಹಸ್ಥರಿಗೆ ಇದು ತ್ಯಾಗ ಮಾಡೋಕ್ಕೆ ಹೇಳಲ್ಲ. ಸಾಧಕರೇ ಆಗಿರ್ತಾರೆ, ಬಟ್ ಈ ತ್ಯಾಗ ಮಾಡೋಕ್ಕೆ ಹೇಳಲ್ಲ. ಬಿಲ್ಡ್ ಅಪ್ ಎ ಫ್ಯಾಮಿಲಿ, ಲಿವ್ ವಿತ್ ಆಲ್. ಒಂದು ಸಂಸಾರವನ್ನು ಹೂಡು. ಯಾಕಂದರೆ ಇಟ್ ಇಸ್ ಡಿಮ್ಯಾಂಡ್ ಆಫ್ ನೇಚರ್. ಪ್ರಕೃತಿ 2 ಬಯಸ್ತಾ ಇದೆ. ಒಂದು, ನಿನ್ನ ಈ ಪ್ರತಿಯೊಂದು ಜೀವನೂ ಅವರವರ ರಕ್ಷಣೆ ಅವರವರೇ ಮಾಡ್ಕೋಬೇಕು, ಅವರವರ ಬೆಳವಣಿಗೆ ಅವರವರೇ ಮಾಡ್ಕೋಬೇಕು. ಯಾರೂ ಬಂದು ಬ್ಯಾಗ್ದು ಊಟ ಹಾಕಲ್ಲ. ಸೊ ಅದನ್ನು ಯು ಹ್ಯಾವ್ ಟು ಡೆವಲಪ್ ಇನ್ ಯುವರ್ ಸೆಲ್ಫ್. ಸೆಲ್ಫ್ ಪ್ರಿಸರ್ವೇಷನ್. ಅನದರ್ ಈಸ್ ಶಿ ವಾಂಟ್ಸ್ ಟು ಮೇಂಟೈನ್ ದಿ ಸ್ಪೀಶೀಸ್ ಇನ್ ದಿ ವರ್ಲ್ಡ್. ಏನೇನಿದೆಯೋ, ಮಾವಿನ ಮರ, ತೆಂಗಿನ ಮರ, ಎಲ್ಲ ರೀತಿಯ ಪ್ರಾಣಿಗಳು, ಇದು ಒಂದು ಹೋಲ್ ಯೂನಿಟ್ಟು. ಇದಕ್ಕೆ ಇಕೋ ಬ್ಯಾಲೆನ್ಸ್ ಅಂತೀವಿ. ಆನ್ ದಿ ಅರ್ತ್ ಗ್ಲೋಬಲ್ ಲೆವೆಲಲ್ಲಿ ಹೋದಾಗ ಇದೆಲ್ಲ ಯಾವುದೇ ಒಂದು ಹಾನಿ ಆಗ್ತಾ ಇದ್ದರೆ ಅದರದ್ದು ರಿಯಾಕ್ಷನ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಸೊ ಯಾವ ಸ್ಪೀಷಿಗೂ ಹಾನಿ ಆಗದಿದ್ದಂಗೆ, ಆ ಸ್ಪೀಷೀಸ್ ಕಂಟಿನ್ಯೂ ಆಗ್ತಾ ಇರೋಂಗೆ ಪ್ರಕೃತಿ ನೋಡ್ಕೊಳ್ತಾ ಇರುತ್ತೆ. ಒಂದು ಇದು ಕಾಸ್ಮಿಕ್ ಲೆವೆಲ್ನ ನೋಡಿದ್ರೆ ಕಾರ್ಮಿಕ್ ಲೋಡು. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಗವರ್ನ್ಡ್ ಬೈ ದಿ ಲಾ ಆಫ್ ನೇಚರ್. ಪ್ರಕೃತಿಯ ನಿಯಮಗಳಿಂದ ಅದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ರಿತಮ್ ಅಂತೀವಿ. ಇವಾಗ ಇದಕ್ಕೆ ಬಂದಾಗ ನಮ್ಮ ಇಂಡಿವಿಜುವಲ್ ಆರ್ಡರು, ಸೋಷಿಯಲ್ ಆರ್ಡರ್, ಕಾಸ್ಮಿಕ್ ಆರ್ಡರು. ಇಂಡಿವಿಜುವಲ್ ಆರ್ಡರ್ ಇಸ್ ಕಾಲ್ಡ್ ಕರ್ಮ, social order is called dharma, and cosmic order is called rhythm. ಇವಾಗ ಇದನ್ನು 3 ಫಸ್ಟು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ಕೊಡೋದು ಧರ್ಮ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲ ಜನಗಳಿಗೆ, ಸನ್ಯಾಸಿ ತ್ಯಾಗ ಮಾಡಿರೋ ಸನ್ಯಾಸಿ ಆಗಿರಲಿ ಅಥವಾ ಗೃಹಸ್ಥನಾಗಲಿ, ಹೀಗೆ ಓಡಾಡೋ ಅಲ್ದಾಡೋ ಅಂಥ ಜನರಾಗಲಿ, ಧರ್ಮವನ್ನು ಫಾಲೋ ಮಾಡು. ಈ ಧರ್ಮ ಫಾಲೋ ಮಾಡೋಕ್ಕೆ ಹೋದಾಗ ನಮಗೆ ವಿತ್ತ ಬೇಕು, ಅರ್ಥ ಬೇಕು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲ ಕಾಮನೆಗಳು ಬಂದ್ಬಿಡುತ್ತೆ ಕಾಮದಲ್ಲಿ. ಪುತ್ರೈಷಣ ಒಂದೇ ಅಲ್ಲ, ನನಗೆ ಅದು ಬೇಕು, ಇದು ಬೇಕು, ಎಲ್ಲೂ ಏನು ಬೇಕಾದರೂ ಬೇಕು 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 ಬೇಕು, ಏನು ನೋಡಿದೆಲ್ಲ ಬೇಕು, ಯಾವುದು ಬೇಡ ಅನಿಸಲ್ಲ. ಸೊ ಈ ಕಾಮನೆಗಳನ್ನು ನಿನ್ನ ಸಂಪತ್ತು, ನಿನ್ನ ಕ್ಷಮತೆ, ನಿನ್ನ ಆರೋಗ್ಯ, ಇದನ್ನೆಲ್ಲ ನೋಡ್ಕೊ. ಆಮೇಲೆ ನಿನ್ನ ಗುರಿ, ಆ ಗುರಿನೂ ಕೊಟ್ಬಿಡ್ತಾರೆ ಮುಂಚೆನೆ, ಭಗವತ್ ಪ್ರಾಪ್ತಿ, ಮೋಕ್ಷ. ಈ 4
ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಫಸ್ಟ್ ಡಿಫೈನ್ ಮಾಡ್ತಾರೆ. ಚಿಕ್ಕಂದ್ಲಿಂದ ಇದು ಮಾಡು, ಅದು ಮಾಡಬೇಡ, ಅದು ಇದು ಮಾಡಬೇಡ. ಯಾಕೆ? ಅದು ನಿನ್ನ ಧರ್ಮ ಅಲ್ಲ. ಅಲ್ಲಿ ಹೋಗಬೇಡ, ಯಾಕೆ? ಅದು ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮನ ನೋಡ್ಕೊ. ಇದು ಎಲ್ಲಿ ಸಿಗತ್ತೆ ನನಗೆ? ಸ್ಮೃತಿಗಳು. ಸ್ಮೃತಿ ಶ್ರುತಿಯನ್ನು ಆಶ್ರಯಿಸಿದೆ. ಮನುಸ್ಮೃತಿ ಆಗಲಿ, ಇದಾಗಲಿ. ಈಗ ಲೀಗಲ್ ಕೋಡ್ಸು, ಅದು ಸೋಷಿಯಲ್ ಲೆವೆಲ್ ಮಾತ್ರ ವರ್ಕ್ ಆಗುತ್ತೆ. ಟು ಕೀಪ್ ದಿ ಸೊಸೈಟಿ ಇನ್ ಆರ್ಡರ್, ಲಾಸ್ ಆರ್ ಮೇಡ್. ದೀಸ್ ಆರ್ ಲಾಸ್ ಆಫ್ ಕಿಂಗ್ಸ್. ಧರ್ಮ ಅಂದಾಗ ಲಾಸ್ ಆಫ್ ಕಿಂಗ್ಸ್ ಮಾತ್ರ ಅಲ್ಲ, ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ನಡೆಯೋದು ಧರ್ಮ. ಆಮೇಲೆ ರಾಜರ ನಿಯಮಕ್ಕೆ ಅನುಸಾರವಾಗಿ ನಡೆಯೋದು ನ್ಯಾಯ. ಈ ನ್ಯಾಯ ಧರ್ಮಗಳಲ್ಲಿ ನಾವು ಧರ್ಮವನ್ನು ಫಾಲೋ ಮಾಡು. ಯಾರಿಗೂ ಗೊತ್ತಿಲ್ಲದೆ ಕಳ್ತನ ಮಾಡ್ತೀನಿ, ಹಿಡಿಯೋಕ್ಕೆ ಆಗಲ್ಲ, ತಪ್ಪಿಸ್ಕೊತೀನಿ. ನ್ಯಾಯದಿಂದ ತಪ್ಪಿಸ್ಕೊಂಡೆ, ಧರ್ಮದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಧರ್ಮವನ್ನು ಫಾಲೋ ಮಾಡು. ಪುತ್ರಶಿಣ, ವಿತ್ತಶಿಣ, ಲೋಕಶಿಣ ಏನೇ ಆಗಲಿ, ನೀನು ಧರ್ಮವನ್ನು ಫಾಲೋ ಮಾಡು. ಧರ್ಮೋ ರಕ್ಷತಿ ರಕ್ಷಿತ. ಆಮೇಲೆ ಸತ್ಯಮೇವ ಜಯತೆ. ಇವಾಗ ಇದಕ್ಕೆ ಬಂದಾಗ ಪುತ್ರಶಿಣ, ವಿತ್ತಶಿಣ, ಹ್ಯಾವ್ಸ್ ಟೋಟಲ್ ಸೆಲ್ಫ್ ಕಂಟ್ರೋಲ್ ಓವರ್ ಯುವರ್ ಸೆಲ್ಫ್. ಟು ಸಿ ದಟ್ ಎವ್ರಿಥಿಂಗ್ ಈಸ್ ಲಿಮಿಟೆಡ್ ಬೈ ಧರ್ಮ. ಧರ್ಮಕ್ಕನುಸಾರವಾಗಿ ನಡಿ. ನಿಂಗೆ ಯಾವುದು ಕರ್ಮದ ಅಧೀನವಾಗಲ್ಲ. ನೀನು ಸಮಾಜವು ಒಂದು ಆರ್ಡರಲ್ಲಿ ಇರುತ್ತೆ. ಧರ್ಮವನ್ನು ಫಾಲೋ ಮಾಡಿದಾಗ ನೀನು ಯಾರಿಗೂ ಹಾನಿ ಮಾಡಲ್ಲ, ಯಾರೂ ನಿನಗೆ ಹಾನಿ ಮಾಡಲ್ಲ, ನೀವು ಆರಾಮಾಗಿರ್ತೀರಲ್ಲ ಅಂತ ಧರ್ಮವನ್ನೆಲ್ಲ ಉಪದೇಶಿಸ್ತಾರೆ. ಬಟ್ ಎಷ್ಟೋ ಜನ ಅವರ ಕಾಮನೆಗಳು ಎಷ್ಟು ಪವರ್ಫುಲ್ ಆಗಿರುತ್ತೆ, ಜನ್ಮಾಂತರ ವಾಸನೆಗಳು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಅಧರ್ಮದಲ್ಲಿ ಹೋಗ್ತಾರೆ. ಅಧರ್ಮದಲ್ಲಿ ಹೋಗೋದು ಬಿಟ್ಟು ದೇ ವಿಲ್ ಬಿಕಮ್ ಗುಡ್, ನಾಟ್ ಗುಡ್ ಆ್ಯಂಡ್ ಬ್ಯಾಡ್, ಬಟ್ ಈವಿಲ್, ಡಿಮಾನಿಕಲ್. ಅದಕ್ಕೆ ಆಸುರಿ ಸಂಪತ್ತು ಅಂತಾರೆ. ಆಸುರಿ ಸಂಪತ್ತು, ಭದ್ರ ಆ್ಯಂಡ್ ಅಭದ್ರ, ಗುಡ್ ಆ್ಯಂಡ್ ಬ್ಯಾಡ್. ಬಟ್ ಆಸುರಿ ಸಂಪತ್ತು ಅಂದರೆ ಡಿಮಾನಿಕಲ್ ನೇಚರ್, ಇವಿಲ್ ಅಂತೀವಿ, ಬಿಯಾಂಡ್ ಗುಡ್ ಆ್ಯಂಡ್ ಬ್ಯಾಡ್. ಅದು ಭಗವಂತನೇ ಕಂಟ್ರೋಲ್ ಮಾಡಬೇಕು. ಸೊ ಇವಾಗ ನಮ್ಮ ಸನ್ಯಾಸ ಧರ್ಮಕ್ಕೆ ಬಂದಾಗ ಈ ಮೂರನ್ನು ಪುತ್ರೈಷ್ಣ, ವಿತ್ತೈಷ್ಣ, ಲೋಕೇಶ್ನ ತ್ಯಾಗ ಮಾಡ್ತೀವಿ. ಬಟ್ ಅವ್ರಿಗೆ ನೀನು ಈ ಧರ್ಮ ಮಾರ್ಗದಲ್ಲಿ ಹೋಗು, ಆಮೇಲೆ ಲಕ್ಷ್ಯವನ್ನು ಬಿಡಬೇಡ. ದಿ ಡೋಂಟ್ ಲೀವ್ ದಿ ಗೋಲ್ ಆಫ್ ಯುವರ್ ಲೈಫ್. ದಿ ಗೋಲ್ ಆಫ್ ಯುವರ್ ಲೈಫ್ ಮಸ್ಟ್ ಬಿ ಆಲ್ವೇಸ್ ಶೈನಿಂಗ್ ಇನ್ ಯುವರ್ ಮೈಂಡ್ ಆ್ಯಂಡ್ ಹಾರ್ಟ್. ಗೃಹಸ್ಥನಿಗೆ ಮುಕ್ತಿನಿಂದ ಪಥ, ಇದನ್ನೆಲ್ಲ ಇದರಿಂದ ಯು ಹ್ಯಾವ್ ಟು ಗೋ ಥ್ರೂ ದಿ ಆಲ್ ದಿಸ್ ಆ್ಯಂಡ್ ಟ್ರಾನ್ಸೈಟ್. ಎರಡು ಪಥಗಳನ್ನ ಕ್ಲಿಯರಾಗಿ ಡಿಫ್ರೆನ್ಸಿಯೇಷನ್ ಮಾಡಿದ್ದಾರೆ. ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಲ್ಲಿ ಯು ಪಾಸ್ ಥ್ರೂ ಆಲ್ ಎಕ್ಸ್ಪೀರಿಯನ್ಸ್ ಆಫ್ ದ ವರ್ಲ್ಡ್. ಯು ಡೋಂಟ್ ರಿಜೆಕ್ಟ್, ಯು ಪಾಸ್ ಥ್ರೂ ವಿತೌಟ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ವಿತೌಟ್ ಎಂಟ್ಯಾಂಗಲ್ಮೆಂಟ್. ಎಲ್ಲೂ ಸಿಕ್ಕಾಕೋಬೇಡ, ಆರಾಮಾಗೆಲ್ಲ ಮಾಡ್ಕೊಂಡು ಹೋಗ್ತಾಯಿರು. ಸಾಧನೆ ಮಾಡ್ತೀಯಾ, ಆವಾಗ ಎಲ್ಲ ಕೆಲಸ ಕಾರ್ಯಗಳು ಭಗವಂತನ ಪೂಜೆ ಅಂತ ಮಾಡು. ನೀವು ಒಳ್ಳೆ ಕರ್ಮ ಮಾಡ್ತಾ ಇದೆಯಾ, ನೀನು ಒಳ್ಳೆ ಫಲಗಳು ಸಿಗತ್ತೆ. ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಸಿಗುತ್ತೆ. ನೀನು ಕೆಟ್ಟದೇನು ಮಾಡೋಕ್ಕೆ ಹೋಗಲ್ಲ, ಒಳ್ಳೇದೇ ಮಾಡ್ತೀನಿ. ಒಳ್ಳೇದು ಮಾಡಿದ್ದಕ್ಕೆ ನೀನು ಒಳ್ಳೇದನ್ನೇ ಅನುಭವಿಸೋಕ್ಕೆ ಮತ್ತೆ ಶರೀರ ಬೇಕು. ಶರೀರ ಬಂತು ಅಂದರೆ ಪ್ರಾಬ್ಲಮ್ಮು. ಯಾಕಂದರೆ ಓಲ್ಡ್ ಏಜ್ ಇದ್ದೇ ಇರುತ್ತೆ, ಡೆತ್ ಇರುತ್ತೆ, ಬರ್ತ್ ಇರುತ್ತೆ, ಡಿಸೀಸಸ್ ಇರುತ್ತೆ. ಇದೆಲ್ಲ ಇನ್ಎವಿಟಬಲ್ ಪಾರ್ಟ್ ಆಫ್ ದಿ. ನೀವು ಏನನ್ನೇ ಪರ್ಚೇಸ್ ಮಾಡಿದ್ರೆ, ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ಅದ್ರ ಮೇಂಟೆನೆನ್ಸು 3 ತಿಂಗಳಿಗೊಂದು ಸರ್ತಿ ಅಲ್ಲಿಗೆ ತೊಗೊಂಡೋಗ್ಬೇಕು. ಅವನು ಬೇಕಾಗಲಿ ಬ್ಯಾಡದೇ ಇರಲಿ, ಒಂದು ಸರ್ತಿ ಸರ್ವಿಸಿಂಗ್ ತೊಗೊಂಡೋಯ್ತು ಅಂದರೆ ವರ್ಷಕ್ಕೆ ಒಂದು ಸರ್ತಿ ಅವನ್ನೆಲ್ಲ ಪಾರ್ಟ್ಸ್ ಏನೇನು ಬೇಕೋ ಎಲ್ಲ ಚೇಂಜ್ ಮಾಡಿಬಿಟ್ಟಿರ್ತಾನೆ.
ಅದು ಕೆಟ್ಟೋಗಿದೆ ಇಲ್ಲೋ ನೋಡಲ್ಲ, ಆ ಸ್ಪಾರ್ಕ್ಸ್ ಪ್ಲಗ್ ವಿಲ್ ಬಿ ರೀಪ್ಲೇಸ್ಡ್. ಆ ಥರ ಇವಾಗ ನಮ್ಮ ಜೀವನದಲ್ಲಿ ಆ ಮಾರ್ಗಕ್ಕೆ ಬಂದಾಗ ಧರ್ಮವನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದರೆ ಗುರಿಯನ್ನು ಮುಟ್ಟಿದೆ. ಇವಾಗ ಗೃಹಸ್ಥರೆಲ್ಲ ಸಾಧಕರಾದರೆ ಎಲ್ಲ ಮಾಡಿದ್ದನ್ನೆಲ್ಲ ನನಗೆ ಸುಖವೂ ಬೇಡ ದುಃಖವೂ ಬೇಡ, ನನಗೇನು ಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡು ಯಾವುದು ಬಿಡಲ್ಲ. ಮಕ್ಕಳನ್ನು ಬೆಳೆಸೋದು, ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋದು, ಅವರ ಆರೋಗ್ಯವನ್ನು ನೋಡ್ಕೊಳ್ಳೋದು, ಅದ್ರಿಗೋಸ್ಕರ ಅರ್ನ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಎವ್ರಿಥಿಂಗ್ ಈಸ್ ಎ ವರ್ಷಿಪ್ ಅನ್ ಟು ಗಾಡ್. ಸಾಧಕನಾದರೆ ಸುಖ ದುಃಖನ ಅನುಭವಿಸ್ಕೊಂಡು ಹೋಗ್ತಾ ಇರು. ಬಿಕಾಸ್ ಮೆಜಾರಿಟಿ ಬಿಲಾಂಗ್ಸ್ ಟು ನನಗೇನು ಬೇಕಿಲ್ಲ ಭಗವಂತ. ಆಗಲಿ, ನೀನು ಹೋಗ್ತಾ ಇರು, ಒಂದು ದಿವಸ ನಿನಗೂ ಬರುತ್ತೆ. ಬಿಕಾಸ್ ಪ್ಲ್ಯಾನ್ ಆಫ್ ನೇಚರ್ ಇಸ್ ಟು ಟೇಕ್ ಯು ಬ್ಯಾಕ್ ಟು ದಿ ಸೋರ್ಸ್. ಕರ್ಕೊಂಡು ಹೋಗೇ ಹೋಗ್ತಾನೆ ಪ್ರವೃತ್ತಿ ಮಾಡಿ. ಕೆಲವರು ನನಗಿದು ಬೇಕಿಲ್ಲ, ಅವರಲ್ಲಿ ಒಂಥರ ಜ್ಞಾನ ಬಂದುಬಿಟ್ಟಿರುತ್ತೆ, ಅದು ಪರಿಪಕ್ವವಾಗಿರಲ್ಲ. ಪರಿಪಕ್ವವಾಗಿದ್ದರೆ ಮತ್ತು ಜಗತ್ತಿನ ಕಡೆ ತಿರುಗೇ ನೋಡಲ್ಲ. ಅವನು ಲೋಕೈಷಣನೂ ಬೇಡ, ಪುತ್ರೈಷಣನೂ ಬೇಡ, ಏನೂ ಬೇಡ, ಆ ಕಡೆ ತಿರುಗೇ ನೋಡಲ್ಲ. ಅದಿದೆ ಅಂತ ಅನ್ನೋದನ್ನು ನಾನು ಪುತ್ರೈಷಣವನ್ನು ಬಿಟ್ಬಿಟ್ಟೆ, ಲೋಕೈಷಣನ ಬಿಟ್ಬಿಟ್ಟೆ ಇಲ್ಲ, ಬಿಟ್ಬಿಟ್ಟೆ ಅಂದ ತಕ್ಷಣ ಅದಿನ್ನೂ ಕ್ಯಾರಿ ಮಾಡ್ತಾ ಇದ್ದಾನೆ ಅವನು. ಯಾರೋ ಹೇಳಿದ್ರು, ಒಂದು ಸಮ್ ಮಾತಾಜಿ ವಾಸ್ ಸ್ಪೀಕಿಂಗ್, ಯಾರೋ ಇನ್ನೊಬ್ರು ಸ್ವಾಮೀಜಿ ಬಂದು ಹೇಳಿದ್ರಂತೆ ಅವ್ರಿಗೆ, 20 ವರ್ಷದ ಹಿಂದೆ ನಾನೊಬ್ಬ ದೊಡ್ಡ ಮರ್ಚೆಂಟ್ ಆಗಿದ್ದೆ, ನಂತರ ಲ್ಯಾಂಡ್ ಎಲ್ಲ ಇತ್ತು, 400 acres ಲ್ಯಾಂಡ್ ಇತ್ತು, ಇದೆಲ್ಲ ನಾನು 20 ವರ್ಷದ ಹಿಂದೆ ಅದನ್ನು ಬಿಟ್ಟು ಬಂದುಬಿಟ್ಟೆ ಅಂತ. ಎಲ್ಲ ಬಿಟ್ಟು ಬಂದೆ, ಬಂದೆ, ಬಿಟ್ಟು ಮಾತ್ರ ಅಲ್ಲ. ಮಾತಾಜಿ ಹೇಳ್ತಿದ್ರು, ಈ ಸ್ಟಿಲ್ ಕ್ಯಾರಿಯಿಂಗ್ ಇಟ್. ಬಿಟ್ಟು ಬಂದೆ ಅಂತ ತಲೆ ಮೇಲೆ ಹೊಡ್ಕೊಂಡು ತಿರುಗ್ತಾ ಇದ್ದಾನೆ. ಸೊ ಬಿಟ್ಟಿಲ್ಲ ಇನ್ನು. ಸನ್ಯಾಸ ಅಂದಿದ ತಕ್ಷಣ ನಾನು ಬಿಟ್ಟಿದ್ದೀನಿ ಅನ್ನೋ ಭಾವನೆ ಕೂಡ ಬಿಡೋದು, ಅದಕ್ಕೆ ನ್ಯಾಸ ಅಂದರೆ ಬಿಡೋದು. ಲೀವಿಂಗ್, ಜಸ್ಟ್ ಡ್ರಾಪಿಂಗ್ ಅವೇ ಈಸ್ ನ್ಯಾಸ. ಸನ್ಯಾಸ ಅಂದರೆ ಐ ಹ್ಯಾವ್ ಡ್ರಾಪ್ಡ್ ಅವೇ, ದಟ್ ಅವೇರ್ನೆಸ್ ಈಸ್ ಆಲ್ಸೋ ನಾಟ್ ದೇರ್. ಆವಾಗ ಅದಕ್ಕೆ ಸನ್ಯಾಸ ಅಂತೀವಿ. ಸೊ ಸನ್ಯಾಸದಲ್ಲಿ ಆ ಪ್ರಾಬ್ಲಮ್ಮೇ ಬರಲ್ಲ. ಅದಕ್ಕೆ 9 ವರ್ಷ ಬ್ರಹ್ಮಚರ್ಯದ ಪೀರಿಯಡ್ ಕೊಟ್ಟಿರ್ತಾರೆ ನಾವು ಆರ್ಡರ್ಲಿ ರಾಮಕೃಷ್ಣ ಸಂಪ್ರದಾಯದಲ್ಲಿ. ಬೇರೆ ಕಡೆ ಹೋಗಿದ ತಕ್ಷಣ 1 ವರ್ಷ ಬಿಟ್ಟು ಬಾ ಶಿವರಾತ್ರಿಗೆ ಸನ್ಯಾಸ ಕೊಟ್ಬಿಡ್ತಾರೆ. ಇಲ್ಲಿ ಆ ಥರ ಇಲ್ಲ. ಅವ್ರಿಗೆ ಅದು ರಾಮಕೃಷ್ಣ ಮಿಷನ್ ಅಂದರೆ ರಾಮಕೃಷ್ಣ ಮಿಷನ್ ಅದು ಮೆಷಿನ್ನು. ನಮ್ಮದು ಕಾಂಕ್ರೀಟ್ ಮೆಷಿನ್ ಎಲ್ಲ ಇದೆಯಲ್ಲ, ಆ ಥರ ಒಂದು ಮೆಷಿನ್ನು. ಈ ಕಡೆಯಿಂದ ಹಾಕಿಬಿಟ್ಟು ಆ ಕಡೆ ತೆಗಿತಾರೆ. ಸೊ ಅಲ್ಲಿ ಆ ಅಹಂಕಾರವನ್ನು ಹರಿದು ಆ ಕಡೆಯಿಂದ ಈ ಕಡೆ ಹೋದರೆ ಈ ಕಡೆ ಹೋದೆ, ಆ ಕಡೆ ಹೋದರೆ ಆ ಕಡೆ ಹೋದೆ, ಎಲ್ಲ ಪ್ರಾಣಿಗಳೇ ನೋಡಿ. ಸೊ ಅದು ಆ ಅಹಂಕಾರನ ಚೆನ್ನಾಗಿ ಹರಿಸ್ಬಿಡ್ತಾರೆ. ಆಮೇಲೆ ಸನ್ಯಾಸ ಕೊಡ್ತಾರೆ. ಆದ್ರೂ ಆ ಲೋಕೇಶಣೆ ಅನ್ನೋದು ಬಿಡಲ್ಲ. ಪುತ್ರೇಶನ ಹೊಟ್ಟೋಗ್ಬಿಡ್ತು, ಕಳ್ಕೊಂಡ್ಬಿಡ್ತಾರೆ. ನಾನು ಬೇಕಾಗೇ ಇಲ್ಲ, ಅದಕ್ಕೆ ಬಿಟ್ಟು ಬಂದಿದ್ದೀನಿ ಅನ್ನೋದು ಕ್ಲಿಯರ್ ಆಗಿರುತ್ತೆ. ಸೊ ಆ ಕಡೆ ಅಟೆನ್ಷನ್ ಕೊಡಲ್ಲ. ಅಂದರೆ ಫಸ್ಟು ಬ್ರಹ್ಮಚರ್ಯ ಪೀರಿಯಡೆಲ್ಲ ತಮಸ್ಸು ಹೊಟ್ಟೋಗ್ಬಿಡ್ಬೇಕು. ಸ್ತ್ರೀ ಪುರುಷ ಭಾವದಿಂದ ಹೊರಗಡೆ ಬರೋಕ್ಕೆ ಫಸ್ಟು ಎಫರ್ಟ್ಸ್ ಇಸ್ ಟು ಸಿ ಆಲ್ ವಿಮೆನ್ ಆಸ್ ಡಿವೈನ್ ಮದರ್, ಇಮೇಜಸ್ ಆಫ್ ಡಿವೈನ್ ಮದರ್, and all men as the manifestation of Narayana. ಇದನ್ನು ಸ್ಲೋಲಿ ಟು ಪೆನಿಟ್ರೇಟ್ ಇನ್ ಟು ರಿಯಾಲಿಟಿ ಆ್ಯಂಡ್ ಸಿ. ಒಂದೊಂದು ವಸ್ತುವಿನ, ಒಂದೊಂದು ಜೀವದ ಒಳಗಡೆ ಹೋಗಿ ನೋಡೋದು. ಈ ಶರೀರ ನಾಮ ಗುಣ ಮಾತ್ರ. ಈ ಗುಣಗಳನ್ನು ಒಳ್ಳೆತನ ಕೆಟ್ಟತನ ಇದೆಲ್ಲ ಬಿಟ್ಟು ಒಂದು ಬಿಸಿ ನೀರಿದೆ. ಕೆಲವು ಸ್ವಲ್ಪ ಬಿಸಿ ಇರುತ್ತೆ, ಕೆಲವು ಟೈಮು ತಣ್ಣಗಿರುತ್ತೆ. ನಮ್ಗೆ ಗೊತ್ತಿಲ್ಲದೆ ಆ ಬಿಸಿ ನೀರಲ್ಲಿ ಕೈ ಹಾಕಿದ್ರೆ ಆ ನೀರೆರಡು ಒಂದೇ ಥರ ಇರುತ್ತೆ. ಬಟ್ ಅದು ಹೇಗೆ ಡಿಫ್ರೆಂಟ್ ನೇಚರ್, ಇಟ್ ಈಸ್
ವಾಟರ್ ಹ್ಯಾಸ್ ನೋ ಬಿಸಿತನ ತಣ್ಣತನ ಅಂತೆಲ್ಲ ಇಲ್ಲ. ವಾಟರ್ ಈಸ್ ವಾಟರ್. ಅದು ಗುಣವನ್ನು ಪ್ರಕಟ ಮಾಡ್ತಾ ಇದೆ. ಹೀಟ್ ಮಾಡಿದಾಗ ಬಿಸಿತನ ಪ್ರಕಟ ಮಾಡ್ತಾ ಇದೆ. ಬಟ್ ವಾಟರ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಆ ಥರ ಯಾವ ವಸ್ತು ಆ ಗುಣವನ್ನು ತೋರಿಸ್ತಾ ಇದೆಯೋ, ಸ್ತ್ರೀ ಆಗಿ ತೋರಿಸ್ತಾ ಇದೆ, ಪುರುಷವಾಗಿ ತೋರಿಸ್ತಾ ಇದೆ, ಒಳಗಡೆ ಯಾವ ವಸ್ತು ಅದು ನೋಡಿದಾಗ ಓ ಶರೀರದಲ್ಲಿ ಮಾತ್ರ ಈ ಭೇದ. ನಿದ್ದೆ ಬಿತ್ತು ಅಂದರೆ ಆ ಭೇದನೇ ಇಲ್ಲ. ನಿದ್ದೆ ಬಿದ್ದರೆ ನಾನು ಗಂಡಸ ಹೆಂಗ್ಸ್ ಅಂತಲೇ ಗೊತ್ತಿಲ್ಲ. ಸೊ ಆ ಒಂದು ಪ್ರಿನ್ಸಿಪಲನ್ನು ಒಳಗಡೆ ಹೋಗಿ ನೋಡೋದು ಪ್ರತಿಯೊಬ್ಬರನ್ನ. ಆ ಶರೀರ ಬಿಟ್ಟು ವ್ಯಕ್ತಿಯನ್ನು ನೋಡೋದು. ಎಷ್ಟು ನಾವು ಒಳಗಡೆ ಹೋಗ್ತೀವೋ, ಶರೀರ ಮನಸ್ಸು ಎರಡರಲ್ಲೇ, ಅದ್ರ ಮಧ್ಯದಲ್ಲಿರೋ ಪ್ರಾಣಗಳಿಗೆ, ಈ ಮೂರಲ್ಲೇ ಜೆಂಡರ್ ಡಿಫರೆನ್ಸ್ ಇರೋದು, ಸ್ತ್ರೀ ಪುರುಷ. ಕನಸಿಗೆ ಹೋಗಿದ ತಕ್ಷಣ ಇಲ್ಲವೇ ಇಲ್ಲ, ಅದ್ರ ಮೇಲೆ ಮುಂದೆ ಹೋದರೆ ಇನ್ನೂ ಇಲ್ಲವೇ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಸೊ ಅದನ್ನು ಮತ್ತೆ ಶರೀರ ಲೆವೆಲ್ ತೊಗೊಂಬರೋದು, ಮತ್ತು ಅದರಿಂದ ನಿಧಾನಕ್ಕೆ he'll be able to see really one day divine mother in all women. He'll be really able to see God in every human or even in animals. ಎಲ್ಲ ಜೀವ ಜಂತುಗಳಲ್ಲಿ ಕೂಡ ಆ ಭಗವಂತನ ಅಸ್ತಿತ್ವವನ್ನು ನೋಡ್ಬೋದು. ಈ ಹೊರಗಡೆ ಇದು ಮಾತ್ರ ಕವರ್ ಮಾತ್ರ ತೋರಿಸ್ತಾ ಇದೆ. ಒಂದು ಬಟ್ಲಿ ಇದ್ದಂಗೆ, ಗಂಡಸ ರೂಪದ ಒಂದು ಬಟ್ಲು, ಒಂದು ಗ್ಲಾಸು, ಹೆಂಗಸ ರೂಪದ ಒಂದು ಗ್ಲಾಸು, ನೀರು ಹಾಕ್ಬಿಡೋದು ಅದರಲ್ಲಿ. ಆ ನೀರು ಗಂಡಸ ಥರ ಕಾಣ್ತಾ ಇದೆ, ಹೆಂಗಸ ಥರ ಕಾಣ್ತಾ ಇದೆ. ಒಳಗಡೆ ನೋಡಿದ್ರೆ ನೀರು ಮಾತ್ರ. ಜ್ಯೂಸ್ ಹಾಕ್ಕೊಟ್ಟು ಯಾವುದ್ರ ಜ್ಯೂಸ್ ಕುಡಿತೀಯ ಅಂತ. ಒಂದು ದಿವಸ ಒಬ್ಬ ಸ್ವಾಮೀಜಿ ಬಂದಿದ್ದರು. ನಾವೆಲ್ಲೋ ಕಾಡಲ್ಲೆಲ್ಲ ಕೂತ್ಕೋಬೇಕಾಯಿತು ಊಟಕ್ಕೆ, ಮಧ್ಯದಲ್ಲಿ ದಾರಿಯಲ್ಲೆಲ್ಲ. ಎಲ್ಲರಿಗೂ ಒಂದೊಂದು ನ್ಯೂಸ್ ಪೇಪರ್ ಕೊಟ್ಟರು. ಆ ಸ್ವಾಮಿಗಳು ಹೋಗಿಬಿಟ್ಟು ಆ ನ್ಯೂಸ್ ಪೇಪರ್ ಮೇಲೆ ಒಂದು ಹುಡುಗಿದ ಫೋಟೋ ಇತ್ತು. ಇದು ನನಗೆ ಬೇಡ ಅಂತ ಇದ್ದಾರೆ. ಆಮೇಲೆ ಇನ್ನೊಂದು ತಂದು ಹಾಕಿದ್ರು ಅದ್ರ ಮೇಲೆ. ಸೊ ಅದು ಪೇಪರ್, ಅದು ನ್ಯೂಸ್ ಪೇಪರು. ಅದ್ರಲ್ಲಿ ಹೆಂಗಸೂ ಇಲ್ಲ, ಜೆಂಡರ್ ಇರೋದು ಇಲ್ಲಿ ಮನಸ್ಸಲ್ಲಿ. ಆ ವಸ್ತುವಿನಲ್ಲಿ ಜೆಂಡರೇ ಇರೋಲ್ಲ, ಅದನ್ನು ನಾವು ನೋಡ್ತೀವಿ. ಸೊ ಅದನ್ನು ಸೊ ಇದು ಇಲ್ಲಿ ಚೇಂಜ್ ಮಾಡಬೇಕು. ಅದು ಅಲ್ಲಿ ಚೇಂಜ್ ಮಾಡಿದ ತಕ್ಷಣ ಎಲ್ಲ ದೈವತ್ವವನ್ನು ನೋಡೋಕ್ಕೆ ಶುರು ಮಾಡುತ್ತೆ. ಸೊ ಇದು ನಿಧಾನಕ್ಕೆ ವಿತಿನ್ 12 years, 12 ವರ್ಷದೊಳಗೆ ಅವನು ಎಲ್ಲರಿಗೂ ರಾಮ್ ರಾಮ್ಜಿ ಆ ಒಳ್ಳೇದು ಕೆಟ್ಟದ್ದು ದೃಷ್ಟಿಗೆ ಹೋಗಲ್ಲ. ಇದು ಒಂದು ಭಾಗ ಆಯಿತು. ವಿತೇಶನ ಅಷ್ಟೊಂದು ನಮ್ಗೆ ಊಟ ತಿಂಡಿ ಆರೋಗ್ಯಕ್ಕೊಂದು ಮೆಡಿಸಿನ್ನು ಅದು ಇದು ಇರೋಕ್ಕೊಂದು ಚೂರು ಇಷ್ಟಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿಯನ್ನು ಬಯಸಲ್ಲ. ಸೊ ಅದು ಸಿಕ್ಬಿಡುತ್ತೆ ಆಶ್ರಯ. ಆಮೇಲೆ ಮೂರನೇದು ಲೋಕೇಶನ ಒಳಗಡೆ ಡೆಪ್ತಲ್ಲಿರುತ್ತೆ. ಬಾಯಿನ ರುಚಿ ಅದು ಇಂದ್ರಿಯಗಳು ಜಯಿಸಿದ ಮೇಲೆ ಹೋಗೋದು, ಕೊನೆಯವರೆಗೂ ಇರುತ್ತೆ. ಎಲ್ಲ ಇಂದ್ರಿಯಗಳು ಜಯ ಮಾಡಿದ ಮೇಲೂ ಲಾಸ್ಟ್ ಹೋಗೋದು ರುಚಿ. ಬಟ್ ಅದನ್ನು ಬಿಟ್ಬಿಡ್ತಾರೆ. ಆ ಕುಕ್ಕರ್ನಲ್ಲಿ ಒಂದು ಸೀಟಿ ಇಟ್ಟಿರ್ತಾರೆ, ವೇಟು. ಅದು ಪ್ರೆಷರ್ ಜಾಸ್ತಿ ಆಯ್ತು, ಓಪನ್ ಆಗುತ್ತೆ ಟಶ್ ಅಂತ. ಸೊ ಎಲ್ಲ ಇಂದ್ರಿಯಗಳನ್ನು ಕ್ಲೋಸ್ ಮಾಡಲ್ಲ, ಒಂದು ಇಂದ್ರಿಯಗಳನ್ನು ಓಪನ್ ಮಾಡಿಟ್ಟಿರ್ತಾರೆ. ಆವಾಗ ಐಸ್ ಕ್ರೀಮು ಟಶ್ ಅಂತ ಹೊರಟೋಗುತ್ತೆ. ಸೊ ಅದಕ್ಕೆ ಅದೊಂದು ಲೋಕೇಶನಲ್ಲಿ ಅದನ್ನು ಸಮರ್ಪಣೆ ಮಾಡೋದನ್ನು ಹೇಳ್ಕೊಡ್ತಾರೆ. ಭಗವಂತನಿಗಾಗಿ ಮಾಡು. ಈಚ್ ಟೈಮು ನೀನು ಒಂದು ಇನ್ಸ್ಟ್ರೂಮೆಂಟ್ ತೊಗೋತಾ ಇದೀಯಾ, ಅದು ಆವಾಗ
ಆ ಇನ್ಸ್ಟ್ರೂಮೆಂಟನ್ನು ಇದು ನಿನಗಾಗಿ ಉಪಯೋಗಿಸ್ತಾ ಇದ್ದೀನಿ. ಈ ಕೇಳೋ ನೀನು ನೂರಾರು ರೂಪದಲ್ಲಿ ನೀನು ಇದನ್ನು ಕೇಳ್ತೀಯ. ಈಚ್ ಟೈಮು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಶ್ರೀರಾಮಕೃಷ್ಣ ಅರ್ಪಣಮಸ್ತು, ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಒಂದು ಹಾಡು ಚೆನ್ನಾಗಿ ಹೇಳೋಕ್ಕೆ ಶುರು ಮಾಡಿದ ತಕ್ಷಣ ಒಂದು ಹಾಡು ಕ್ಲಿಯರಾಗಿ ಬರ್ತಾ ಇದೆ, ಇಮ್ಮಿಡಿಯೇಟ್ಲಿ ಇಟ್ ಇಸ್ ಆಫರ್ ಟು ಗಾಡ್. ಐ ಆಮ್ ಏಬಲ್ ಟು ರೈಟ್ ಎ ಬ್ಯೂಟಿಫುಲ್ ಸಾಂಗ್. ಅದನ್ನು ಎಲ್ಲ ಫೈನಾಗಿ ಬಂತು, ರಾಗನೂ ಹಾಕೋಕ್ಕಾಯ್ತು. ಆ್ಯಸ್ ಇಟ್ ಈಸ್ ಇದು ಅರ್ಪಣೆ ಮಾಡೋದು. ಇದು ಎಲ್ಲಿಂದ ಬರುತ್ತೆ ಅಂತ. ಅದಕ್ಕೆ ನಾವು ಪೂಜೆಯಲ್ಲಿ ಮತ್ತು ಪ್ರತಿ ದಿವಸ ಧ್ಯಾನ ಜಪ ಏನು ಮಾಡ್ತೀವೋ ನಾವು, ವಾಟ್ ಎವರ್ ವಿ ಡು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಸೇವೆ ಏನು ಮಾಡಬೇಕಾದ್ರೂ ಗುರುವನ್ನು ನೆನೆಸ್ಕೋತೀವಿ. ಧ್ಯಾನ ಕೂತಾಗ ಗುರುಗೆ ನಮಸ್ಕಾರ ಮಾಡಿದ್ರೆ ಧ್ಯಾನ ಮಾಡಲ್ಲ. ಪೂಜೆ ಕೂತಿರ್ಬೇಕಾದ್ರೆ ಗುರುವನ್ನು ನೆನೆಸ್ಕೊಳ್ದೆ ಪೂಜೆ ಮಾಡಲ್ಲ. ಇದಕ್ಕೆ ಗುರು ಪರಂಪರೆ ಇರುತ್ತೆ. ಆದಿ ಗುರುವಿಂದ ನೋಡ್ತಾ ಬರ್ತೀವಿ. ರಾಮಕೃಷ್ಣರ ತ್ಯಾಗ, ಶಾರದಾದೇವಿಯ ತ್ಯಾಗ, ವಿವೇಕಾನಂದರ ತ್ಯಾಗ, ಎಲ್ಲ ಡೈರೆಕ್ಟ್ ಡಿಸೈಪಲ್ ತ್ಯಾಗ, ಎಲ್ಲ ಗ್ರೇಟ್ ಪೀಪಲ್ ಯಾರ್ಯಾರು ನನ್ನ ಸಂಪ್ರದಾಯದ ಬಂದರೋ ಅವರು ಎಲ್ಲ ಮತ್ತೆ ನೋಡ್ತೀವಿ. ಮತ್ತು ಗುರುಭ್ಯೋ ನಮಃ, ಪರಮಗುರುಭ್ಯೋ, ಪರಾಪರ ಗುರು, ಪರಮೇಶ್ವರ ಗುರುಭ್ಯೋ ನಮಃ. ಆ ಪರಂಪರೆಯಲ್ಲಿ ಎಲ್ಲೂ ನೋಡಿ. ರಾಮನ ಬಂದಾಗ ಅವ್ರಿಗೆ ಹೇಳ್ತಾನೆ ರಾಮ, ನನ್ನ ಪರಂಪರೆಯಲ್ಲಿ ಯಾರು ಅವ್ರಿಗೆ ಕೊಟ್ಟ ವಚನವನ್ನು ಮಿಸ್ ಮಾಡಿಲ್ಲ, ನಾನೇಗೆ ಮಿಸ್ ಮಾಡಲಿ? ತಂದೆ ಹೇಳಿದ್ದನ್ನು ಯಾರೂ ಡಿಸ್ಕಾರ್ಡ್ ಮಾಡಿಲ್ಲ. ತಂದೆ ಇಚ್ಛೆಯನ್ನು ಈ ವಿರುದ್ಧ ಯಾರೂ ಹೋಗಿಲ್ಲ. ನಾನೇ ಪರಂಪರ. ನಮ್ಮ ಇವನು ಧರ್ಮರಾಯ ಎಲ್ಲಿ ನೋಡಿದ್ರೂ ಏನನ್ನು ಡೆಸಿಷನ್ ತೊಗೋಬೇಕಾದ್ರೆ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅದನ್ನು ತರ್ತಾರೆ. ನಾನು ರಾಮಕೃಷ್ಣ ಸಂಪ್ರದಾಯದಲ್ಲಿ ನನಗೆ ಬೇಕಿಲ್ಲ. ತಾಯಿ ಆ ಕಲಶವನ್ನು ತೊಗೊಂಬರ್ತಾಳೆ. ಏನೇನು ಬೇಕು, ನೇಮು ಫೇಮು ಎಲ್ಲ, ಅಷ್ಟಸಿದ್ಧಿಗಳು ಸಿದ್ಧಿಗಳು, ಆಮೇಲೆ 64 ಸಿದ್ಧಿಗಳು, ಎಲ್ಲ ಸಿದ್ಧಿಗಳು ತಗೋ ಅಂತಾರೆ. ಠಾಕು ತೂ ಅಂದ್ಬಿಟ್ಟು ಇದ್ದಾರೆ. ಜಗನ್ಮಾತೆ ಹಿಂದೆ ಓಡ್ತಾ ಇದ್ದಾರೆ, ತಗೋ ಅಂತ. ಆ ಸಂಪ್ರದಾಯದ ನಾವು ಇದನ್ನು ಚಿಕ್ಕ 4 ಚಪ್ಪಾಳೆಕ್ಕೆ ನಾನು ಇದು ಮಾಡ್ತೀನ ಮತ್ತೆ ತರಿಸ್ಕೊಳ್ಳೋದು. ಆಮೇಲೆ ವಿವೇಕ. ಎಷ್ಟೇ ಸೌಂದರ್ಯವಿರಲಿ, ಬ್ಯೂಟಿ ಸ್ಕಿನ್ ಡೀಪ್. ಒಂದು ಇಷ್ಟು ಚರ್ಮ ತೆಗೆದ್ರೆ ಸಾಕು, ಯಾರಿಗೂ ನೋಡೋಕ್ಕಾಗಲ್ಲ. ಎಷ್ಟು ಸೌಂದರ್ಯ ಏನು ಸೌಂದರ್ಯ. ಆಮೇಲೆ ವಯಸ್ಸಾಗ್ತಾ ನೋಡಬೇಕು, ಆ ಮಕ್ಕಳ ಮೇಲೆ ಒಂದೊಂದೇ ರಿಂಕಲ್ ಹೇಗಾಗ್ಬಿಡುತ್ತೆ ಮಕ್ಕ. ಯಾವುದು ತೋರಿಸ್ಬಿಟ್ಟು ಟೈಟ್ ಸ್ಕಿನ್ ಇದ್ದಿದ್ದು. ಅದನ್ನೆಲ್ಲ ಅಲ್ಲಿ ವಿವೇಕ ತರ್ತೀವಿ. ಇಷ್ಟೇ ಇದ್ರ ಕಥೆ. ಎಲ್ಲ ಯಾರ್ಯಾರ ಕೈಯಿಂದ ಹೊಗಳಿಸ್ಕೊಂಡು ಅಷ್ಟೇ ತೆಗೆಳಿಸ್ಕೋತಾನೆ. ಪ್ರಕೃತಿ ಬಿಡಲ್ಲ. ಎಲ್ಲರ ಮುಂದೆ ತೊಗೊಂಡೋಗಿ. ಸೊ ಅದನ್ನೆಲ್ಲ ನೋಡಿಸ್ಕೊಂಡಾಗ ನನಗೆ ಬೇಕಿಲ್ಲ ಇದೆಲ್ಲ. ನಾನು ಲಕ್ಷ್ಯ ತಪ್ತಾ ಇದ್ದೀನಾ ಮತ್ತೆ ಆ ಲಕ್ಷ್ಯ ಇದು ನನಗೆ ಭಗವಂತನ ಕಡೆ ಕರ್ಕೊಂಡೋಗುತ್ತಾ? ಇದು ಕರ್ಕೊಂಡೋಗ್ಬೇಕಾದ್ರೆ ಇದೇನು ಮಾಡಲಿ? ನನಗೆ ಭಗವಂತ ಈ ವಿದ್ಯೆಯನ್ನು ಕೊಟ್ಟಿದ್ದಾನೆ, ನಂದು ಇದೇ ಪೂಜೆ. ಎಷ್ಟು ಜನ, ಆಲ್ ಇನ್ಕ್ಲೂಡಿಂಗ್ ಸ್ವಾಮೀಜಿ, ದೇ ಆರ್ ಆಲ್ ನಾಟ್ ಆರ್ಡಿನರಿ. ಆ್ಯಂಡ್ ನಮ್ಮ ರಾಮಕೃಷ್ಣ ಸಂಪ್ರದಾಯದಲ್ಲಿ ಎಂತೆಂಥ ಸ್ವಾಮಿಗಳು ಬಂದು ಹೋದರು. ಗ್ರೇಟ್ ರೈಟರ್ಸು, ಗ್ರೇಟ್ ಆರೇಟರ್ಸು, ಥೌಸಂಡ್ಸ್ ಆಫ್ ಪೀಪಲ್ ದೇ ಕ್ಯಾನ್ ಚಾರ್ಮ್ ಥ್ರೂ ದೇರ್ ವರ್ಡ್ಸ್. ಗ್ರೇಟ್ ಬಿಲ್ಡರ್ಸು, ಎಂತೆಂಥ ಬಿಲ್ಡಿಂಗ್ಸು, ಎಂತೆಂಥ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಟ್ಟಿದ್ದಾರೆ. ಸಾವಿರಾರು ಲಕ್ಷಾನುಗಟ್ಟಲೆ ಜನ
ಮೆಡಿಕಲ್ ಏಡ್ ಪ್ರಾಪ್ತಿ ಮಾಡ್ತಾ ಇದ್ದಾರೆ. ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಔಟ್ ಎವ್ರಿ ಇಯರ್ ಅಂತ ಸ್ವಾಮಿಗಳಿದ್ದಾರೆ. ಆರ್ಫನೇಜಸ್ಸು, ಒನ್ ಆಫ್ ದಿ ಬಿಗ್ಗೆಸ್ಟ್ ಆರ್ಫನೇಜ್ ಇನ್ ಸೌತ್ ಇಂಡಿಯಾ, ಸೌತ್ ಏಷ್ಯಾ ಈಸ್ ರಾಮಕೃಷ್ಣ ಮಿಷನ್ ಇನ್ ಸಿಲೋನ್. ಸೊ ಆ ಥರದ ಆ ಸ್ವಾಮಿಗಳು ಕೊನೆಯಲ್ಲಿ ನೋಡ್ತೀವಿ ಆರೋಗ್ಯ ಭವನದಲ್ಲಿ ಅನ್ಕೇರ್ಡ್ ಫಾರ್ ದೇ ವಿಲ್ ಬಿ ಲೈಯಿಂಗ್. ಇವರು ಆರೇಟರ್ ಅಂತ ಹೇಳಿದ್ರು ಗೊತ್ತಾಗತ್ತಾ? ಏನೂ ಇಲ್ಲ. ಆವಾಗ ರಾಮಕೃಷ್ಣ 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 ನೀನು ಮಾಡಿಸ್ಕೊಂಡು ನಿಂದಿತ್ತದು, ನಿಂದಿತ್ತು. ಅದನ್ನೆಲ್ಲ ನೋಡಿದಾಗ ಆ ಕಡೆ ಮನಸ್ಸೇ ಹೋಗಲ್ಲ. ಅಜ್ಞಾನದ ಕತ್ಲಲ್ಲಿ ಎಲ್ಲ ನಡೆಯುತ್ತೆ. ಜ್ಞಾನದ ಬೆಳಕು ಬಂದಾಗ ಏನೂ ಇರಲ್ಲ. ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.